ವಿದ್ಯಾರ್ಥಿಗಳೇ, ನಿಮಗೆ ಇವತ್ತಿನ ತರಗತಿಗೆ ಆತ್ಮೀಯವಾದಂಥ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ನಾನು ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ಪುಟ್ಟದಾದಂಥ ಕವನವನ್ನು ಹೇಳಿ ತರಗತಿಯನ್ನು ಪ್ರಾರಂಭ ಮಾಡ್ತೇನೆ. ಬೆಳಕಿನೆಡೆಗೆ ನಡೆಯೋಣ ಬನ್ನಿ, ಕತ್ತಲೆಯನ್ನು ಗೆಲ್ಲೋಣ ಬನ್ನಿ, ಬಸವನ ಹಾದಿಯ ಹಿಡಿದು ನಾವು ಸಮಾನತೆಯ ಲೋಕವ ಸೃಜಿಸೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪದ್ಯದ ಸಾಲುಗಳು? ಈ ಪದ್ಯದ ಸಾಲುಗಳಂತೆಯೇ ತಮ್ಮ ಇಡೀ ಜೀವನವನ್ನು ಅಕ್ಷರ ಮತ್ತು ಅರಿವಿನ ಮೂಲಕ ಸಮಾಜದ ಸುಧಾರಣೆಗಾಗಿ ಮೀಸಲಿಟ್ಟಂಥ ಸಾಹಿತಿಗಳು ಅಂತಂದರೆ ಡಾಕ್ಟರ್ ಬಸವರಾಜ ಸಬರದ ಅವರು ಕನ್ನಡ ಸಾಹಿತ್ಯ ಲೋಕದ ಬಂಡಾಯದ ದನಿಯಾಗಿದ್ದಂಥವರು, ವಚನ ಸಾಹಿತ್ಯದ ವ್ಯಾಖ್ಯಾನಕಾರರಾಗಿರುವಂಥವರು ಹಾಗೂ ಜನಪರ ಚಿಂತಕರಾಗಿ ಚಿರಪರಿಚಿತರು. ಇವರ ಬಗ್ಗೆ ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ? ಇವರೇ ನಾವು ಇಂದು ತಿಳಿದುಕೊಳ್ಳುವಂಥ ಪದ್ಯವನ್ನು ಬರೆದಂತಹ ಕವಿ. ಹಾಗಾದರೆ ಯಾವ ಪದ್ಯ ಅನ್ನೋದು ಸಹ ಕುತೂಹಲ ಅಲ್ವಾ ಮಕ್ಕಳೇ? ಅಲ್ಲಿಯೂ ಸಹ ಒಂದು ಚಿಕ್ಕದಾದಂಥ ಕವನವನ್ನು ಹೇಳ್ತೀನಿ ನೋಡಿ. ಬುದ್ಧ ಅಂದರೆ ಕೇವಲ ವ್ಯಕ್ತಿಯಲ್ಲ, ಅದೊಂದು ನಿರಂತರ ಹರಿಯುವ ಅರಿವಿನ ಹೊನಲು. ಬೋಧಿ ವೃಕ್ಷದ ಕೆಳಗೆ ಕುಳಿತವರಿಗೆ ಮಾತ್ರ ಜ್ಞಾನೋದಯವಲ್ಲ, ಬದುಕಿನ ಹೋರಾಟದ ಹಾದಿಯಲ್ಲಿರುವ ಪ್ರತಿಯೊಬ್ಬನಿಗೂ ಬೇಕು ಬುದ್ಧನ ಬೆಳಕು ಎನ್ನುವ ಉದ್ದೇಶದಿಂದ ಬಸವರಾಜ ಸಬರದ ಬೋಧಿ ವೃಕ್ಷದ ಹಾಡು ಎನ್ನುವಂಥ ಪದ್ಯವನ್ನು ನಮಗೆ ಪರಿಚಯಿಸಿದ್ದಾರೆ. ವಿದ್ಯಾರ್ಥಿಗಳೇ, ಹಾಗಾದರೆ ಈ ಪದ್ಯದಲ್ಲಿ ಏನಿದೆ ಅಂತ ತಿಳಿಯೋದಕ್ಕಿಂತ ಮೊದಲು ಅವ್ರ ಪರಿಚಯವನ್ನು ತಿಳ್ಕೊಳ್ಳೋದು ಮುಖ್ಯ ಅಲ್ವಾ ವಿದ್ಯಾರ್ಥಿಗಳೇ? ಹಾಗಾದರೆ ಈಗ ಅವ್ರ ಬಗ್ಗೆ ಫಸ್ಟು ತಿಳ್ಕೊಳ್ಳೋಣ. ಡಾಕ್ಟರ್ ಬಸವರಾಜ ಸಬರದ ದಿನಾಂಕ 1954, ಅಂದರೆ ಅವರು ಹುಟ್ಟಿರುವಂತಹ ಇಸ್ವಿ 1954. 1954ರಲ್ಲಿ ಕೊಪ್ಪಳ ಜಿಲ್ಲೆಯ ಕೂಕನೂರಿನಲ್ಲಿ ಇವರು ಜನಿಸ್ತಾರೆ. ಇವರು ಬಸವೇಶ್ವರ ಮತ್ತು ಪುರಂದರದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವಂಥ ಪ್ರೌಢ ಪ್ರಬಂಧಕ್ಕೆ PhD ಪದವಿಯನ್ನು ಪಡೆದಿದ್ದಾರೆ. ಇವರು ಅಸ್ಪೃಶ್ಯತಾ ನಿವಾರಣೆ, ದೇವದಾಸಿ ವಿಮೋಚನಾ ಹೋರಾಟ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹವನ್ನು ನೀಡಿರುವಂಥವರು, ದಲಿತ ಬಂಡಾಯ ಚಳವಳಿಯ ನೇತಾರರು ಅಂದರೆ ಮುಖ್ಯಸ್ಥರಾಗಿ ಹಲವಾರು ಜನಪರ ಹೋರಾಟದಲ್ಲಿ ಭಾಗಿಯಾಗಿರುವಂಥವರು. ಇವರು ಬರೆದಂಥ ಕೆಲವೊಂದು ಕೃತಿಗಳು ಯಾವುದಂತ ನೋಡೋದಾದರೆ ನನ್ನವರ ಹಾಡು, ಹೋರಾಟ, ಮೂಡಲಕ ಕೆಂಪು ಮೂಡ್ಯಾವ, 100 ಹನಿಗಳು, ದನಿ ಎತ್ತಿ ಹಾಡೇನ, ಬೆಳದಿಂಗಳು ಬಿಸಿಲಾತು, ಇವು ಅವರ ಕವನ ಸಂಕಲನಗಳು. ಹಾಗೆಯೇ ಇವರು ಬರೆದಂತಹ ನಾಟಕಗಳು ನೋಡೋದಾದರೆ ಪ್ರತಿರೂಪ, ರೆಕ್ಕೆ ಮೂಡಿದಾಗ, ನರಬಲಿ, ಬೆಳ್ಳಕ್ಕಿ ಸಾಲು, ಇವರು ಬರೆದಂತಹ ಪ್ರಮುಖವಾದಂಥ ನಾಟಕಗಳು. ಇಷ್ಟೆಲ್ಲ ಸಾಹಿತ್ಯವನ್ನು ಬರೆದಂಥವರಿಗೆ ಪ್ರಶಸ್ತಿಗಳು ಸಹ ಅಷ್ಟೇ ಇವೆ ನೋಡಿ. ಹಾಗಾದರೆ ಇವರಿಗೆ ದೊರೆತಂತಹ ಪ್ರಶಸ್ತಿ ಯಾವುದಂತ ನೋಡೋದಾದರೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೆರ್ಲಾ ಕೃಷ್ಣ ಭಟ್ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಲಭಿಸಿರುವಂಥದ್ದು. ನಾವು ಕಲಿಯುವಂಥ ಈ ಪ್ರಸ್ತುತ ಪದ್ಯವನ್ನು ಪದಕಟ್ಟಿ ಹಾಡೇನ ಅನ್ನುವಂಥ ಇವರ ಕವನ ಸಂಕಲನದಿಂದ ಇದನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ವಿದ್ಯಾರ್ಥಿಗಳೇ, ಇವರ ಪರಿಚಯವನ್ನು ಕೇಳಿಸ್ಕೊಂಡಿದ್ದಾಯ್ತಲ್ವಾ? ಈ ಪದ್ಯದಲ್ಲಿ ಬಂದಿರುವಂಥ ಕೆಲವೊಂದು ಪದಗಳ ಅರ್ಥಗಳನ್ನು ನೋಡಿದ ನಂತರ ಪಾಠ ಪ್ರವೇಶವನ್ನು ಪ್ರಾರಂಭ ಮಾಡೋಣ. ಪದಗಳ ಅರ್ಥ ನೋಡಿ ವಿದ್ಯಾರ್ಥಿಗಳಲ್ಲಿ. ಅಡವಿ ಅಂದರೆ ಕಾಡು, ಅರಣ್ಯ, ಕಾನನ. ಕೋಡಿ ಅಂದರೆ ಕೆರೆ ತುಂಬಿ ಹರಿಯುವಂಥದ್ದು. ಗೂಢಾರ್ಥ ಅಂತಂದರೆ ಒಳ ಅರ್ಥ, ರಹಸ್ಯವಾಗಿರುವಂಥದ್ದು, ಗುಟ್ಟಾಗಿರುವಂಥದ್ದು ಅಂತೇಳಿ. ಪರಿ, ರೀತಿ ಅಥವಾ ಸ್ಥಿತಿ. ಬೋಧಿ ವೃಕ್ಷ, ಅರಳಿ ಮರ ಅಥವಾ ಅಶ್ವತ್ಥ ವೃಕ್ಷ. ಮಡದಿ ಅಂದರೆ ಪತ್ನಿ, ಹೆಂಡತಿ. ಹಿಂಡು ಅಂದರೆ ಗುಂಪಾಗಿ ಬರುವಂಥದ್ದು, ಸಮೂಹವಾಗಿರುವಂಥದ್ದು. ಏಕಾಂಗಿ ಅಂದರೆ ಒಬ್ಬಂಟಿಗ ಅಂತೀವಲ್ಲ ಹಾಗೆ. ಗುಟುಕು, ಹಕ್ಕಿಗಳು ತನ್ನ ಮರಿಯ ಬಾಯಿಗೆ ಆಹಾರ ನೀಡುವ ರೀತಿಯನ್ನು ಗುಟುಕು ಅಂತ ಹೇಳುವಂಥದ್ದು. ತೊರೆದು, ಬಿಟ್ಟು ಬಿಡು. ಬೆಳ್ಳಿ ಚುಕ್ಕಿ, ಬೆಳಗ್ಗೆ ಆಕಾಶದಲ್ಲಿ ಕಾಣುವಂತಹ ಶುಕ್ರ ಗ್ರಹಗಳು. ಮಕರಂದ, ಹೂವಿನಲ್ಲಿರುವಂಥ ರಸ. ಮೋಹ ಅಂದರೆ ಆಸೆ. ಹುತ್ತ ಅಂದರೆ ಹಾವಿನ ಗೂಡು, ಗೆದ್ದಲು ಅಂತ ಹೇಳ್ಬೋದು, ಮಣ್ಣಿನ ಗೂಡು ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇದಿಷ್ಟು ಪದಗಳ ಅರ್ಥವನ್ನು ನೋಡಿದ್ದಾಯ್ತಲ್ವಾ? ಈಗ ಪಾಠ ಪ್ರವೇಶದಲ್ಲಿ ಏನು ಹೇಳುತ್ತೆ? ಜಗತ್ತಿನ ಸಕಲ ಚರಾಚರ ಅಂದರೆ ಸಕಲ ಜೀವರಾಶಿಗಳಿಗಳಲ್ಲಿ ಮಾನವನ ಜೀವನ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಪ್ರಾಣಿ ಪಕ್ಷಿ ಇವೆಲ್ಲದಕ್ಕಿಂತ ಮಾನವ ಜೀವನ ಶ್ರೇಷ್ಠ ಅಂತೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಮಾನವನ ಜೀವನ ಶ್ರೇಷ್ಠವಾಗಿರುವಂಥ ಜೀವನವನ್ನು ಸಾರ್ಥಕತೆ ಪಡಿಸ್ಕೋಬೇಕಾದ್ರೆ ಮೊದಲು ಮಾನವ ಏನು ಮಾಡಬೇಕಾಗತ್ತೆ?
ತಾನು ಏನು ಅನ್ನೋದನ್ನು ತನ್ನನ್ನು ತಾನು ಅರಿತುಕೊಂಡು ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರಬೇಕು. ಅಂದರೆ ತನ್ನ ಆತ್ಮಕ್ಕೆ ಗೌರವದ ರೀತಿಯಲ್ಲಿ ತಾನೇನು ಅನ್ನೋದನ್ನು ತಿಳ್ಕೊಳ್ಳೋ ರೀತಿಯಲ್ಲಿ ಅವನಿರಬೇಕಾಗತ್ತೆ. ನಂತರ ಮೊದಲು ನಮ್ಮನ್ನು ನಾವು ಸರಿ ಮಾಡಿಕೊಂಡು ಬೇರೆಯವ್ರಿಗೆ ಸರಿ ಮಾಡಬೇಕು ಅಂತೇಳಿ ಹೇಳ್ತೀವಲ್ಲ, ಹಾಗೆ ನಾವೇ ಸರಿ ಇಲ್ಲದೆ ಬೇರೆಯವ್ರಿಗೆ ಬುದ್ಧಿವಾದ ಹೇಳೋಕೆ ಹೋದ್ರೆ ಹೇಗಾಗುತ್ತೆ, ಹಾಗಾಗಬಾರ್ದು. ಮೊದಲು ನನ್ನನ್ನು ನಾನು ಸರಿ ಮಾಡಿಕೊಂಡು ಆಮೇಲೆ ನಾನು ಈ ಸಮಾಜದಲ್ಲಿರುವಂತಹ ಅಂಕು ಡೊಂಕುಗಳು ಏನು ತಪ್ಪಿದೆ, ಏನು ಸರಿ ಇಲ್ಲ ಅದನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕು. ಹಾಗೆ ಜನರ ದುಃಖವನ್ನು, ಕಷ್ಟದಲ್ಲಿರುವಂಥವರಿಗೆ ದುಃಖವನ್ನು ಪರಿಹರಿಸುವ ದಿಕ್ಕಿನಲ್ಲಿ ನಮ್ಮ ಜೀವನವನ್ನು ಮುಡುಪಾಗಿರಿಸಬೇಕು, ಅದಕ್ಕೆ ಮೀಸಲಿಡಬೇಕು ಅಂತೇಳಿ. ಈ ರೀತಿಯಾಗಿ ಮೀಸಲಿಟ್ಟಿರುವಂಥವರು ಹಲವಾರು ಮಹನೀಯರ ಬಗ್ಗೆ ನಾವು ಕೇಳಿದ್ದೀವಿ ಅಲ್ವಾ. ಆದರೆ ಇವತ್ತಿನ ತರಗತಿಯಲ್ಲಿ ನಾವು ಕೇಳ್ತಾ ಇರುವಂಥವರು ಅಂತಂದರೆ ಬಾಳಿ ಬದುಕಿದಂತಹ ಮಹನೀಯರು ಅಂತಂದರೆ ಅವರಲ್ಲಿ ಗೌತಮ ಬುದ್ಧ, ಅಂದರೆ ಅವನ ಹೆಸರು ಸಿದ್ಧಾರ್ಥ ಅಂತೇಳಿ. ಗೌತಮ ಬುದ್ಧನೂ ಒಬ್ಬನು ಅಂತೇಳಿ ಹೇಳಿದ್ದಾರೆ ಇಲ್ಲಿ. ಲೌಕಿಕ ಸುಖ ಭೋಗಗಳಿಂದ ಅಂದರೆ ತನ್ನ ಸ್ವಂತವಾದಂಥ ಸುಖವನ್ನು ಅವೆಲ್ಲವನ್ನು ದೂರ ಮಾಡಿ ಜೀವನದ ಗುರಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತಂಥ ಬುದ್ಧನು ಗೃಹಸ್ಥ ಜೀವನವನ್ನು ತ್ಯಜಿಸಿ ಬದುಕಿನ ಸತ್ಯವನ್ನು ಕಾಣಲಿಕ್ಕಾಗಿ ಅಲೆದು ಬೋಧಿ ವೃಕ್ಷದ ಕೆಳಗೆ ತಪಸ್ಸನ್ನು ಮಾಡ್ತಾನೆ. ಇದು ನಿಮಗೆ ಗೊತ್ತಿರುವಂಥ ವಿಷಯ ವಿದ್ಯಾರ್ಥಿಗಳೇ. ಹಾಗೆಯೇ ಮಹಾಜ್ಞಾನಿಯಾಗಿ ಜೀವನ ಪ್ರೀತಿಯತ್ತ ಸಾಗಿದ ರೀತಿಯೇ ಈ ಕವನದ ಒಂದು ಸಾರಾಂಶವಾಗಿದೆ ಅಂತೇಳಿ ಹೇಳಿದರೆ ತಪ್ಪಾಗಲ್ಲ ವಿದ್ಯಾರ್ಥಿಗಳೇ. ಬುದ್ಧನಂತೆಯೇ ಪ್ರತಿಯೊಬ್ಬರೂ ತನ್ನನ್ನು ತಾನು ಅರಿಯುವುದರೊಂದಿಗೆ ಬದುಕಿನ ನಿಜವಾದ ಅರ್ಥವನ್ನು ತಿಳಿಬೇಕು ಅನ್ನುವಂಥದ್ದೇ ಈ ಒಂದು ಪದ್ಯದಲ್ಲಿ ಬರುವಂತಹ ಜೀವನ ಮೌಲ್ಯಗಳು. ಇದನ್ನು ಸಮಾಜದಲ್ಲಿ ನಾವು ರೂಢಿಸಿಕೊಂಡು ಒಂದಾಗಿ ಬಾಳಬೇಕು ಅನ್ನುವಂಥ ಉದ್ದೇಶದಿಂದ ಕವಿ ಡಾಕ್ಟರ್ ಬಸವರಾಜ ಸಬರದ ಅವರು ಇದ್ರ ಬಗ್ಗೆ ಹೇಳಿದ್ದಾರೆ. ಜೀವ ಪ್ರೀತಿ ಎದುರು ಎಲ್ಲವೂ ನಶ್ವರ. ಅಂದರೆ ಎಲ್ಲರನ್ನ ಪ್ರೀತಿಯಿಂದ ಕಂಡಾಗ ಎಂಥದೇ ವೈರತ್ವ ಇದ್ರೂ ಅದೇನಾಗುತ್ತೆ, ನಮಗೆ ಅದು ಪ್ರೀತಿಯ ಮೂಲಕ ಬದಲಾಗಿ ಒಂದು ರೀತಿಯ ಮಮತೆಯನ್ನು ತಂದುಕೊಡುತ್ತೆ ಅನ್ನುವಂಥದ್ದನ್ನು, ಈ ಒಂದು ನಿಜವನ್ನು ಬುದ್ಧನ ಜೀವನ ವೃತ್ತಾಂತದ ಮೂಲಕ ಕವಿಯಲ್ಲಿ ಹೇಳಿರುವಂಥದ್ದು. ಹಾಗಾದರೆ ಏನು ಹೇಳಿದ್ದಾರೆ ಅನ್ನುವಂಥದ್ದು ನೋಡೋಣ. ಪಲ್ಲವಿ ಇದೆ, ಆಮೇಲೆ 5 ಚರಣಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಮೊದಲನೇದಾಗಿ ಪಲ್ಲವಿನಲ್ಲಿ ಏನು ಹೇಳಿದ್ದಾರೆ? ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ. ಸಿದ್ಧಾರ್ಥ ಬುದ್ಧನಾದಂಥ ರೀತಿಯನ್ನು ನೀವು ತಿಳಿಯಿರೆ, ತಿಳಿದಿದ್ದೀರಾ, ತಿಳಿತೀರಾ, ಗೊತ್ತಿದೆಯಾ ಅಂತೇಳಿ ಕೇಳೋ ರೀತಿಯಲ್ಲಿದೆ. ಯುದ್ಧ ಬಿಟ್ಟು ಪ್ರೀತಿಯನ್ನು ಕೊಟ್ಟಂಥ ಕತೆ ನೀವು ಕೇಳಿರಿ, ನೀವು ಕೇಳಿ ನಾನು ಹೇಳ್ತಾ ಇದ್ದೀನಿ ಅಂತೇಳಿ. ಹೇಗೆ ಯುದ್ಧವನ್ನು ಬಿಟ್ಟು ಹೋಗಿ ಪ್ರೀತಿಯನ್ನು ಜಯಿಸಿದ್ದು ಅನ್ನೋದನ್ನು ಈ ಪದ್ಯದಲ್ಲಿ ಹೇಳಿರೋದನ್ನು ನೋಡ್ತಾ ಹೋಗೋಣ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ನಮಗೆ ಈ ಪದ್ಯದಿಂದ 4 ಅಂಕದ ಪ್ರಶ್ನೆ ಲಾಸ್ಟ್ ಇಯರ್ ಎಲ್ಲ ಕೊಟ್ಟಿರುವಂಥದ್ದು. ನೀಲನಕಾಶೆಯ ಪ್ರಕಾರ 4 ಅಂಕ ಅಂತಂದರೆ ಇಲ್ಲಿ ನಮಗೆ ಪದ್ಯದ ಕಂಠಪಾಠ ಭಾಗದ ಪದ್ಯವನ್ನು ಕೊಡುವಂಥದ್ದು. ಇದು ಕಂಠಪಾಠ ಭಾಗಕ್ಕಿರುವಂಥ ಪದ್ಯದ ಸಾಲುಗಳು. ಹಾಗೆಯೇ ಒಂದು ವೇಳೆ ನಮಗೆ ಸಾರಾಂಶದ ಭಾಗವನ್ನು ಕೊಟ್ಟಾಗ ಅದು 3 ಅಂಕದ ಪ್ರಶ್ನೆ. ಸಾರಾಂಶ ಕೊಟ್ಟಾಗ ಇಲ್ಲಿ ನಮಗೆ 5 ಚರಣಗಳು ಬಹಳ ಮುಖ್ಯವಾಗಿರ್ತವೆ. ಇದರ ಸಾರಾಂಶವನ್ನು ಸಹ ನಾನು ಹೇಳ್ತೇನೆ. ಅದರ ಜೊತೆಗೆ ಪ್ರಶ್ನೋತ್ತರ ವಿಡಿಯೋಗಳಲ್ಲಿ ಇದರ ಸಾರಾಂಶವನ್ನು ಸಹ ನಾನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಈಗ ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು. ಯಾರು ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದವರು? ಬುದ್ಧ, ಅಂದರೆ ಸಿದ್ಧಾರ್ಥ. ರಾಜಕುಮಾರನಾಗಿರುವಂಥ ಸಿದ್ಧಾರ್ಥ ಏನು ಮಾಡ್ತಾನೆ? ಅರಮನೆಯಲ್ಲಿ ನೆಮ್ಮದಿಯನ್ನು ಕಾಣದೆ, ಅವನಿಗೆ ಏನೋ ಒಂದು ರೀತಿಯಾದಂಥ ನೆಮ್ಮದಿ ಅನ್ನೋದಿಲ್ಲ. ಏಕಾಂಗಿಯಾಗಿ ವೀರನಂತೆ ಹೇಳ್ತಾನೆ. ಮನುಕುಲದ ಅಂದರೆ ಮನುಷ್ಯನ ಒಂದು ದುಃಖಕ್ಕೆ, ಮನುಜರ ಒಂದು ದುಃಖಕ್ಕೆ ಕಾರಣವನ್ನು ಹುಡುಕ್ಲಿಕ್ಕಾಗಿ ಏನು ಮಾಡ್ತಾನೆ ಅವನು? ಮಧ್ಯರಾತ್ರಿ ಎದ್ದನು. ಮಧ್ಯರಾತ್ರಿಯ ಸಮಯದಲ್ಲಿ ಎದ್ದು ನಿಲ್ಲುತ್ತಾನೆ ವೀರನಂತೆ. ಅಂದರೆ ಒಂದು ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಹೋಗೋ ರೀತಿಯಲ್ಲಿ. ಆ ಸಮಯದಲ್ಲಿ ಏನು ಮಾಡ್ತಾನೆ? ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು. ತನ್ನ ಪ್ರೀತಿಯ ಮಡದಿ ಮತ್ತು ಪ್ರೀತಿಯ ಮಗನನ್ನು ಅರ್ಧರಾತ್ರಿಯಲ್ಲಿ ಬಿಟ್ಟು ವೈರಾಗ್ಯವನ್ನು ತಾಳಿ ತನ್ನ ಕುಟುಂಬದ ಬಂಧನದಿಂದ ಮುಕ್ತಿಯನ್ನು ಪಡೆದು ಹೋಗುವಂಥ ರೀತಿಯಲ್ಲಿ ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋಗ್ತಾನೆ. ಹೇಗೆ ಹೋಗ್ತಾನೆ? ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಆ ಒಂದು ಗಾಢ ನಿದ್ರೆಯಲ್ಲಿ ಅವರನ್ನು ಬಿಟ್ಟು ಹೋಗ್ತಾ ಲೋಕ ಕಲ್ಯಾಣಕ್ಕಾಗಿ ತನ್ನ ವೈಯಕ್ತಿಕ ಪ್ರೀತಿಯನ್ನು ಹರಿದು ಹಾಕ್ತಾ ಗೊತ್ತು ಗುರಿ ಇಲ್ಲದಂತೆ, ಅಂದರೆ ಅನಿಶ್ಚಿತತೆಯ ಪಯಣದಲ್ಲಿ ಅವನು ಹೋಗ್ತಾ ಇದ್ದಾನೆ. ಆ ಅನಿಶ್ಚಿತತೆಯ ಪಯಣದಲ್ಲಿ ವೀರನಂತೆ ಏಕಾಂಗಿಯಾಗಿ ಒಂದು ರೀತಿ ವೈರಾಗ್ಯದ ವೀರನಂತೆ
ಹೋಗ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಕತ್ತಲೆಯ ಹಾದಿ ಹಿಡಿದು ಸತ್ಯಕ್ಕಾಗಿ ಅರಮನೆಯನ್ನು ಬಿಟ್ಟು ಕೊನೆಗೆ ಇಡೀ ಜಗತ್ತಿಗೆ ಬೆಳಕು ನೀಡುವ ಬುದ್ಧನಾಗ್ತಾನೆ ಅನ್ನುವಂಥ ಒಂದು ಸಂದೇಶವನ್ನು ಸಹ ಇಲ್ಲಿ ನಾವು ನೋಡ್ತೀವಿ. ವಿದ್ಯಾರ್ಥಿಗಳೇ, ಇದು ಮೊದಲ ಚರಣ ಆಯಿತು. ಈಗ ಎರಡನೇ ಚರಣ ಏನು ಹೇಳುತ್ತೆ ನಮಗೆ? ಕಾಡು ಕಾಡು ಅಲೆದ ಅವಾಗೆ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೆ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಏನು ಹೇಳ್ತಾ ಇದ್ದಾರೆ ಈಗ ಇಲ್ಲಿ ಎರಡನೇ ಪದ್ಯದಲ್ಲಿ? ಅರಮನೆಯನ್ನು ಬಿಟ್ಟು ಹೋಗಿರುವಂಥ ರಾಜಕುಮಾರನಾದ ಸಿದ್ಧಾರ್ಥ ಏನು ಮಾಡ್ತಾನೆ? ಕಾಡಿನಲ್ಲಿ ವರ್ಷಗಟ್ಟಲೆ ಅಲಿತಾನೆ. ಕಾಡು ಕಾಡು ಅಲೆದವಗೆ ಅಂದರೆ ಕಾಡಿನಲ್ಲಿ ಅಲಿತಾ ಅಲಿತಾ ಅವನಿಗೆ ಏಕಾಂಗಿಯಾಗಿ ಅಲಿತಾನೆ. ಅಲ್ಲಿ ಪ್ರಕೃತಿಯ ಒಡನಾಟದ ಜೊತೆಗಿರುವಂಥ ಸಿದ್ಧಾರ್ಥನಿಗೆ ಏನಾಗುತ್ತೆ? ನಾಡಿನರ್ಥ ಹೊಳೆಯಿತು, ಜೀವನದ ಒಂದು ದರ್ಶನವಾಗುತ್ತೆ. ಆ ಸಮಯದಲ್ಲಿ ಕೋಗಿಲೆಯ ಹಾಡೊಂದು ಅವನಿಗೆ ದೂರದಲ್ಲಿ ಕೇಳಿಸ್ತಾ ಇದೆ. ವಸಂತ ಕಾಲದ ಅಂದರೆ ಒಂದು ಚಿಗುರಿನ ಒಂದು ಉತ್ಸಾಹದ ಒಂದು ಪ್ರಾರಂಭದ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಅಂದರೆ ಒಳ್ಳೆಯದಾಗತ್ತೆ ಅನ್ನುವಂಥ ಮುನ್ಸೂಚನೆ, ಅಂದರೆ ವಸಂತ ಕಾಲ ಬರುವಂಥ ಮುನ್ಸೂಚನೆಯಂತೆ ಕೇಳ್ತಾ ಇದೆ. ಹಾಗೆ ಏನಾಗ್ತಾ ಇದೆ ಇಲ್ಲಿ? ಬೆಳ್ಳಿ ಚುಕ್ಕಿ ಅಂದರೆ ಶುಕ್ರ ಗ್ರಹಗಳು ಆಕಾಶದಲ್ಲಿ ಮೂಡಿ ಕತ್ತಲು ಕಳೆದು ಬೆಳಕು ನೀಡ್ತಾ ಇದೆ. ಅಂದರೆ ಜ್ಞಾನದ ಬೆಳಕು, ಸೂರ್ಯೋದಯವನ್ನು ಕಾಣ್ತಾ ಇದೆ. ಆ ಕ್ಷಣ ಬರ್ತಾ ಇದೆ ಅಂದರೆ ಜ್ಞಾನವಾಗ್ತಾ ಇದೆ, ಆರಂಭ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಆ ಸಮಯದಲ್ಲಿ ಬೋಧಿ ವೃಕ್ಷದಲ್ಲಿ ಅವನು ಅಡಿಯಲ್ಲಿ ಕುಳಿತು ತಪಸ್ ಮಾಡ್ತಾ ಇರುವಂಥ ಸಿದ್ಧಾರ್ಥನಿಗೆ ಮಹಾ ಬೆಳಕೊಂದು ಅಥವಾ ಜ್ಞಾನೋದಯ ಒಂದು ಆಗ್ತಾ ಇದೆ ಅನ್ನೋದನ್ನು ಈ ಪ್ಯಾರಾದಲ್ಲಿ ಅಥವಾ ಈ ನುಡಿಯಲ್ಲಿ ನಾವು ನೋಡ್ಬೋದು. ಅಂದರೆ ಬೋಧಿ ವೃಕ್ಷದಲ್ಲಿ ಕಂಡಂಥ ಮಹಾಬೆಳಕು ಜಗತ್ತಿಗೆ ಶಾಂತಿ ಮತ್ತು ಪ್ರೀತಿಯ ಒಂದು ಪಥವನ್ನು ತೋರಿಸುವ ದಾರಿದೀಪವಾಗುತ್ತೆ ಅನ್ನೋದನ್ನು ನಾವು ಈ ನುಡಿಯಲ್ಲಿ ತಿಳ್ಕೊಬೋದು. ವಿದ್ಯಾರ್ಥಿಗಳೇ, ಅರ್ಥ ಆಯ್ತಾ? ಅಂದರೆ ಈ ರೀತಿಯಾಗಿ ನಾವು ಸಾರಾಂಶವನ್ನು ಬರಿಬೇಕಾಗತ್ತೆ. ಕ್ವಶನ್ ಆನ್ಸರ್ ಬಂದರೂ ಸಹ ಅಷ್ಟೇ, ಈ ಸಾರಾಂಶವನ್ನು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಇದನ್ನು ಬರಿಬೋದು. ಮೂರನೇ ಚರಣ ಏನು ಹೇಳುತ್ತೆ? ಮರವ ಅಪ್ಪಿದಂಥ ಬಳ್ಳಿ ಹೂವ ಮುಡಿದು ನಕ್ಕಿತು, ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು, ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು, ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು. ಎಷ್ಟು ಚೆನ್ನಾಗಿ ಹೇಳಿದಾರಲ್ವ ಈ ಚರಣದಲ್ಲಿ? ಮರವನ್ನು ಆಶ್ರಯಿಸಿ ಬೆಳೆದಂತಹ ಬಳ್ಳಿಗಳು ಅಂದರೆ ಮರದಲ್ಲಿ ಹಬ್ಬಿದಂತಹ ಬಳ್ಳಿಗಳು ಹೂ ಬಿಟ್ಟು ಅದೇನು ಮಾಡ್ತಾ ಇದೆ? ನಗ್ತಾ ಇದೆ. ಅಂದರೆ ಅದು ಅರಳಿದೆ ಅಂತೇಳಿ ಪ್ರಕೃತಿಯ ವರ್ಣನೆಯಲ್ಲಿ ಇದು ಒಂದು ರೀತಿಯ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ. ಅಂದರೆ ಜ್ಞಾನ ಅನ್ನುವಂಥ ಮರವನ್ನು ಆಶ್ರಯಿಸಿ ಇಲ್ಲಿ ಅಂದರೆ ಜ್ಞಾನಿಗಳನ್ನು ಆಶ್ರಯಿಸಿದಾಗ ನಮಗೆ ಒಳ್ಳೆಯದಾಗುತ್ತೆ, ನಮ್ಮ ಜೀವನದಲ್ಲಿ ಸಂತಸ ಮೂಡುತ್ತೆ ಅನ್ನೋ ರೀತಿಯಲ್ಲಿ ಜ್ಞಾನ ಎಂಬ ಮರವನ್ನು ಆಶ್ರಯಿಸಿ ಬದುಕು ಎನ್ನುವಂಥ ಹೂವಿನಂತೆ ಸುಂದರವಾಗಿ ಅರಳ್ತಾ ಇದೆ. ಹಾಗೆಯೇ ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಹಕ್ಕಿ ಪ್ರತಿಯೊಂದು ತಾಯಿಯೂ ಸಹ ಅಷ್ಟೇ ತನ್ನ ಮಗುವಿಗಾಗಿ ಆಹಾರವನ್ನು ತಂದುಕೊಡುತ್ತೆ. ಹಾಗೆಯೇ ಪ್ರತಿಯೊಂದು ತಾಯಿ ಅಂತ ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯ ಇರ್ಬೋದು. ಹಾಗೆಯೇ ಇಲ್ಲಿ ಹಕ್ಕಿ ತನ್ನ ಮರಿಗೆ ಆಹಾರವನ್ನು ತಂದುಕೊಟ್ಟು ಆಕಾಶಕ್ಕೆ ಹಾರ್ತಾ ಇರುವಂಥ ಚಿತ್ರಣವನ್ನು, ಬುದ್ಧನ ಕರುಣೆಯ ತತ್ವವನ್ನು ಇಲ್ಲಿ ಸಾರ್ತಾ ಇದೆ, ಒಂದು ಮಾತೃ ಹೃದಯವನ್ನು ಸಾರ್ತಾ ಇದೆ. ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು. ಕೇವಲ ಜ್ಞಾನ ಮಾತ್ರ ಇದ್ದರೆ ಸಾಲದು, ಅದರ ಜೊತೆಗೆ ಹಸಿದವರಿಗೆ ಅನ್ನ ನೀಡುವ ಪ್ರೀತಿ ನೀಡುತ್ತೆ. ಹಾಗೆಯೇ ಶಿಸ್ತನ್ನು ಸಹ ಇಲ್ಲಿ ಕೊಡಬೇಕಂತೇಳಿ ನೆಲದ ಮೇಲೆ ಹೋಗ್ತಾ ಇರುವಂಥ ಇರುವೆಗಳ ಸಾಲನ್ನೇ ನೋಡ್ತಿರಲ್ವ ವಿದ್ಯಾರ್ಥಿಗಳು, ಅದು ಹೇಗೆ ಸಾಲಾಗಿ ಶಿಸ್ತಿನಿಂದ ಹೋಗುತ್ತೆ. ಹಾಗೆಯೇ ಈ ಸಮಾಜದಲ್ಲಿರುವಂಥ ನಾವುಗಳು, ಸಂಘಟಿತರಾಗಿರುವಂಥ ನಾವುಗಳು ಬರೀ ಜ್ಞಾನ ಪಡೆದರೆ ಸಾಲದು, ಇರುವೆಯಂತೆ ಶಿಸ್ತಿನಿಂದ ಇರಬೇಕು ಅನ್ನುವಂಥದ್ದು, ಶಿಸ್ತಿನಿಂದ ಗುರಿಯನ್ನು ಸಾಗಬೇಕು. ಅದಕ್ಕೆ ಹೇಳ್ತೀವಿ ವಿದ್ಯಾ ವಿನಯೇನ ಶೋಭತೆ. ವಿದ್ಯೆಯ ಜೊತೆಗೆ ನಮಗೆ ಜ್ಞಾನದ ಜೊತೆಗೆ ವಿನಯವೂ ಸಹ ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಬೋದು. ಹಾಗೇನೆ ನೋಡಿ ಇಲ್ಲಿ ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು. ಬೆಳ್ಳಕ್ಕಿಗಳು, ಬಿಳಿ ಹಕ್ಕಿಗಳು ಗುಂಪಾಗಿ ಆಕಾಶದಲ್ಲಿ ಹಾರ್ತಾ ಇದೆ. ನೋಡಿದಾಗ ಏನನ್ಸುತ್ತೆ? ಅದರ ಹಾರಾಟವನ್ನು ನೋಡಿದಾಗ ಏಣಿಯ ರೀತಿನಲ್ಲಿ ಅಂದರೆ ಹಕ್ಕಿಗಳು ಒಂದು ಸ್ಟೆಪ್ ಆಗಿ ಹೋಗ್ತಾ ಇದೆ ನೋಡಿ, ಆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವ, ಹಾಗೆ ಅಂದರೆ ಮನುಷ್ಯನ ವಿಚಾರಗಳು ಸಹ ಅಷ್ಟೇ ಎತ್ತರಕ್ಕಿರಬೇಕು, ಅಷ್ಟೇ ಉನ್ನತ ಮಟ್ಟಕ್ಕೆ ಇರುವಂಥ ಸಂಕೇತವಾಗಿರಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾದರೆ ಈ ಪದ್ಯ ನಮ್ಗೆ ಏನು ಒಂದು ಸಂದೇಶವನ್ನು ಪದ್ಯದ ಮೂಲಕ ಕವಿ ಕೊಟ್ಟಿದ್ದಾರೆ? ಸಹಬಾಳ್ವೆ ಕೊಟ್ಟಿದ್ದಾರೆ, ಕರುಣೆ ಇರಬೇಕು, ಶಿಸ್ತಿರಬೇಕು, ಉನ್ನತ ಗುರಿಯನ್ನು ಸಾಧಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಇಲ್ಲಿ ಹೇಳಿದ್ದಾರೆ. ಹಾಗಾದರೆ ನಾಲ್ಕನೇ ಚರಣ ಏನು ಹೇಳುತ್ತೆ?
ಕಾಡು ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು, ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು, ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು, ಗಿಡ ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಅಂದರೆ ಇಲ್ಲಿ ಬುದ್ಧನಿಗೆ ಜ್ಞಾನೋದಯವಾದಂಥ ನಂತರ ಬುದ್ಧ ಏನು ಮಾಡ್ತಿದ್ದಾನೆ, ಮೂಡಿದಂಥ ಕರುಣೆ ಕಾಡಿನ ಉದ್ದಕ್ಕೂ ಹರಿಯುವ ಹೊಳೆಯಂತೆ ಅಂತೇಳಿ ಇಲ್ಲಿ ಅವನಿಗೆ ಭಾಸವಾಗ್ತಾ ಇದೆ. ಹರಿಯುವ ನೀರು ಹೇಗೆ ಬಾಯಾರಿಕೆಯನ್ನು ನೀಗಿಸುತ್ತೋ ಹಾಗೆ ಬುದ್ಧನ ತತ್ವಗಳು ಎಲ್ಲರ ಮನಸ್ಸಿನ ದ್ವೇಷವನ್ನು ತೊಳೆದು ಪ್ರೀತಿಯನ್ನು ತುಂಬುತ್ತೆ ಅಂತೇಳಿ ಇಲ್ಲಿ ಹೇಳಿರುವಂಥದ್ದು. ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸ ರಾಗ ಕೇಳಿತು, ಹಾಗೆ ಬುದ್ಧನ ತತ್ವಗಳು ಎಲ್ಲರೆಲ್ಲಿರುವಂಥ ದ್ವೇಷವನ್ನು ತೆಗೆದುಹಾಕಿ ಹೇಗೆ ಗೂಡು ಅಂದರೆ ನಮ್ಮ ಮನಸ್ಸಿನಲ್ಲಿ ಅಜ್ಞಾನ ದೂರಾಗಿ ಹೊಸ ಆಶಯದ ಹೊಸ ರಾಗ ಈ ಸಮಾಜದಲ್ಲಿ ಹೇಗೆ ಹೊಸ ಬದಲಾವಣೆಯನ್ನು ಮೂಡಿಸುತ್ತೋ ಹಾಗೆಯೇ ಇಲ್ಲಿ ಬುದ್ಧನ ಒಂದು ಸಂದೇಶವು ನಮಗೆ ಈ ಗೂಡಿನಲ್ಲಿರುವಂಥ ಹಕ್ಕಿಗಳ ರೀತಿಯಲ್ಲಿ ನಮ್ಮ ಮನಸ್ಸುಗಳಲ್ಲಿ ಹೇಗೆ ಹೊಸತನವನ್ನು ತರುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಹಾಗೆಯೇ ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು. ಮಕರಂದ ಅಂತಂದರೆ ಹೂವಿನಲ್ಲಿರುವಂತಹ ರಸ, ಅದನ್ನು ಸವಿಲಿಕ್ಕಾಗಿ ಹೇಗೆ ದುಂಬಿಗಳು ಬರ್ತಾವೋ ಹುಡುಕೊಂಡು, ಹಾಗೆಯೇ ಮನುಷ್ಯನು ಕೂಡ ಸತ್ಯ ಮತ್ತು ಜ್ಞಾನವನ್ನು ಹುಡುಕ್ತಾ ಹೋಗಬೇಕು ಅಂತೇಳಿ ಹೇಳಿರುವಂಥದ್ದು. ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಗಿಡಗಳು ಮೌನವಾಗಿ ಬೆಳೆದು ಯಾವುದೇ ರೀತಿಯಾದಂತಹ ನಾನು ಬೆಳೀತಾ ಇದ್ದೀನಿ, ಎಲ್ಲರಿಗೂ ಹೂ ಕೊಡ್ತಾ ಇದ್ದೀನಿ ಅಂತೇಳಿ ಗಿಡಗಳಾಗಿರ್ಬೋದು, ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಾಗಲಿ ಹೇಳ್ಕೊಳ್ಳಲ್ಲ, ಮೌನವಾಗಿರುತ್ತೆ. ಗಿಡ ನಮಗೆ ಹಣ್ಣನ್ನು ನೀಡುತ್ತೆ, ಹೂವನ್ನು ನೀಡುತ್ತೆ, ಉಪಕಾರ ಮಾಡುತ್ತೆ. ಹಾಗೆಯೇ ಜ್ಞಾನ ಪಡೆದಂಥ ಮನುಷ್ಯನೂ ಕೂಡ ಶಾಂತನಾಗಿ ಪರರ ಹಿತಕ್ಕಾಗಿ ಬದುಕಬೇಕು ಅನ್ನುವಂಥ ಸಂದೇಶವನ್ನು ಇಲ್ಲಿ ಹೇಳಿದ್ದಾರೆ. ಈ ಪದ್ಯದಲ್ಲಿ ಪ್ರೀತಿಯ ಒಂದು ಶಕ್ತಿ, ಹೊಸತನವನ್ನು ಆರಿಸ್ಕೊಂಡು ಒಂದು ಉಪಕಾರದ ಗಿಡದಂತೆ ಇರಬೇಕು ಅನ್ನುವಂಥ ಸಂದೇಶ, ಯಾರಿಗೂ ತೊಂದರೆಯನ್ನು ಕೊಡದೆ ಎಲ್ಲರಿಗೂ ನೆರಳಾಗಿರಬೇಕು ಅನ್ನುವಂಥ ಒಂದು ಬುದ್ಧನ ಸಂದೇಶವನ್ನು ಈ ಪದ್ಯದಲ್ಲಿ ಇವರು ಹೇಳಿರುವಂಥದ್ದು. ಈಗ ಇಲ್ಲಿ ಕೊನೆ ಚರಣ ಏನು ಹೇಳುತ್ತೆ, ಕಾಡಿನಿಂದ ಎದ್ದು ಅವನು ನಾಡಿನತ್ತ ಹೊರಟನು, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು, ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು, ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು. ಕೊನೆಯ ಸಾಲು ನೋಡಿ, ಇಲ್ಲಿ ಏನು ಹೇಳುತ್ತೆ, ಸಿದ್ಧಾರ್ಥನು ಬೋಧಿ ವೃಕ್ಷದ ಕೆಳಗಡೆ ಕುಳಿತು ಮಹಾ ಬೆಳಕು ಅಂದರೆ ಜ್ಞಾನೋದಯವನ್ನು ಕಂಡ ನಂತರ, ಜ್ಞಾನೋದಯವಾದ ಮೇಲೆ ಕಾಡಿನಿಂದ ನಾಡಿಗೆ ಬರ್ತಾನೆ, ಬಂದು ಸಮಾಜದಲ್ಲಿ ಜ್ಞಾನದ ಬೆಳಕಾಗಿ ಅಂದರೆ ಇಲ್ಲಿಯ ಜನರಿಗೆ ಬೆಳಕಾಗಿ, ಜನರಿಗೆ ತಾನು ಪ್ರೀತಿಯನ್ನು ಹಂಚಬೇಕು ಅಂತೇಳಿ ಹೊರಟಿರುವಂಥವನು. ಕಣ್ಣು ಮುಚ್ಚಿ ತಪಸ್ಸು ಮಾಡೋದಕ್ಕಿಂತ ಕಣ್ಣೆದುರಿಗಿರುವಂಥ ಜೀವಿಗಳನ್ನು ಪ್ರೀತಿಸುವುದು, ಜೀವಿಗಳನ್ನು ಹುಡುಕೋದೇ ಹೆಚ್ಚು ಶ್ರೇಷ್ಠ ಅಂದ್ಕೊಂಡು ಜನರಿರುವಲ್ಲಿ ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬರ್ತಾನೆ. ಹಾಗೆಯೇ ಇದು ಅವನಿಗೆ ಅರಿವಾದ ನಂತರ ದೇವರಿಗಾಗಿ ನಾವು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಅನ್ನೋ ರೀತಿಯಲ್ಲಿ, ಅಂದರೆ ದೇವರಿಗೆ ಮಾಡುವ ಪೂಜೆಕ್ಕಿಂತ ಜೀವಕ್ಕಾಗಿ ಮಾಡುವ ಸೇವೆ ದೊಡ್ಡದು ಎನ್ನುವಂಥ ಬಸವಣ್ಣನವರ ತತ್ವದಂತೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಬಸವಣ್ಣನವರ ಒಂದು ತತ್ವಗಳೆಲ್ಲನ ನಾನು ಹೇಳಿದ್ದೀನಿ ನಿಮಗೆ. ದೇವರಿಗಾಗಿ ಮಾಡುವ ಪೂಜೆಗಿಂತ ಜೀವಕ್ಕಾಗಿ ಮಾಡುವ ಸೇವೆ ದೊಡ್ಡದು ಎನ್ನುವಂಥ ಒಂದು ತತ್ವವನ್ನು ರೂಢಿಸಿಕೊಂಡಿರುವಂಥ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಬುದ್ಧ ಕೇವಲ ವಿಗ್ರಹವಾಗಿ ಉಳಿಯದೆ ಜನರ ನೋವು ನಲಿವುಗಳಲ್ಲಿ ಭಾಗಿಯಾಗಿ ಬದುಕಿನ ಬುದ್ಧನಾಗಿ ಬಂದನು ಅಂತೇಳಿ ಹೇಳ್ತಾ ಇದ್ದಾರೆ. ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು ಅಂದರೆ ಹಾಗೇನೆ, ಅಂದರೆ ಜನರ ನೋವು ನಲಿವುಗಳಿಗೆ ಸ್ಪಂದಿಸಿ ಭಾಗಿಯಾಗಿ ಬುದ್ಧನಾಗಿ ಬರ್ತಾನೆ. ಇಲ್ಲೇನು ಹೇಳಿದ್ದಾರೆ, ಇವನ ಬುದ್ಧನ ಒಂದು ಸೇವೆಯ ಶ್ರೇಷ್ಠತೆ, ಪ್ರೀತಿಯ ದಾರಿಯ ಜೊತೆಗೆ ನಾವು ಸಹ ಬದ್ಧರಾಗಬಹುದು ಎನ್ನುವಂಥ ಒಂದು ಸಂದೇಶವನ್ನು ಸಹ ಇಲ್ಲಿ ನೀಡಿರುವಂಥದ್ದು ವಿದ್ಯಾರ್ಥಿಗಳೇ. ಹಾಗಾದರೆ ಒಟ್ಟಾರೆಯಾಗಿ ನಾವು ಈ ಪದ್ಯದ ಮೂಲಕ ತಿಳಿದಂತಹ ಮೌಲ್ಯಗಳು, ನೀತಿಗಳು ಏನಂತ ನೋಡೋದಾದರೆ, ತ್ಯಾಗ, ವೈರಾಗ್ಯ, ನಿರಂತರ ಹುಡುಕಾಟ, ಅರಿವು, ಧ್ಯಾನದ ಬೆಲೆ, ಜೀವ ಪ್ರೀತಿ, ಕರುಣೆ, ಸಮಾಜದಲ್ಲಿ ಹೇಗಿರಬೇಕು, ಸಮಾಜಮುಖಿ ಚಿಂತನೆಗಳು, ಜವಾಬ್ದಾರಿಗಳು ಹೇಗಿರಬೇಕು ಅನ್ನುವಂಥದ್ದನ್ನು ವಿದ್ಯಾರ್ಥಿ ದೆಸೆಯಿಂದಲೇ ಸರಿಯಾದ ಒಳಿತನ್ನು ಕಾಣಬೇಕು. ಅಂದರೆ ವಿದ್ಯಾರ್ಥಿ ದೆಸೆಯಿಂದಲೇ ಸರಿಯಾಗಿ ಇದನ್ನೆಲ್ಲ ಮೈಗೂಡಿಸಿಕೊಂಡು ಬಂದಾಗ, ರೂಢಿಸಿಕೊಂಡಾಗ ನಾವು ಜೀವನದಲ್ಲಿ ಬುದ್ಧನ ರೀತಿಯ ಒಂದು ಒಳ್ಳೆಯತನವನ್ನು ಪಡ್ಕೋಬೋದು ಅನ್ನುವಂಥ ಸಂದೇಶವನ್ನು ಕವಿ ನಮಗೆ ಈ ಒಂದು ಪದ್ಯದ ಮೂಲಕ ನೀಡಿದ್ದಾರೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ?